ವೀಕ್ಷಕರೇ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಪ್ರತಿದಿನ ದುನಿಯಾದಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಗೋತಾ ಬಂದಿದ್ದೀವಿ. ಇವತ್ತಿನ ದುನಿಯಾ ವಿಶೇಷ ಸಿಎಂ ಗ್ರಹಗತಿ. ಸಿಎಂ ಗ್ರಹಗತಿ ವಿಶೇಷ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ, ಸಿಎಂ ಜಾತಕದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಬ್ಬರು ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಯುವರಾಜ್ ಅವರಿದ್ದಾರೆ. ಎನ್ ಯುವರಾಜ್ ಇವರು ಜ್ಯೋತಿಷಿಗಳು. ಯುವರಾಜ್ ಅವರೇ, ನಿಮಗೆ ದುನಿಯಾಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಬ್ರು ಕೆ.ಸಿ. ವಿಜಯ್ ಕುಮಾರ್ ಅವರು, ಸಂಖ್ಯಾಶಾಸ್ತ್ರಜ್ಞರು. ಕೆ.ಸಿ. ವಿಜಯ್ ಕುಮಾರ್ ಅವರೇ, ನಿಮಗೂ ದುನಿಯಾಕ್ಕೆ ಸ್ವಾಗತ. ಓಕೆ, ಎನ್ ಯುವರಾಜ್ ಅವರೇ, ಈಗ ನಾವು ಸಿಎಂ ಗ್ರಹಗತಿ ಬಗ್ಗೆನೇ ಮಾತಾಡೋಕ್ಕಿಂತ ಕೂತಿದ್ದೀವಿ ಇಲ್ಲಿ. ಸೊ ಸಿಎಂ ಗ್ರಹಗತಿ ಮೊದಲನೇದಾಗಿ ನಿಮಗೆ, ಈಗ ನಾನು ಡೇಟ್ ಆಫ್ ಬರ್ತ್ ಕೊಡಲ್ಲ, ಏನು ಕೊಡಲ್ಲ, ಈ ಒಂದು ಬೆಳವಣಿಗೆಗಳು ನೋಡ್ತಾ ಇದ್ರೇನೆ ಜನರಲ್ ನಿಮ್ಗೆ ಏನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಅವರು 27/2/1943 ಮಂಡ್ಯದ ಬೂಕನಕೆರೆಯಲ್ಲಿ ಹುಟ್ಟಿರೋದು. ಅಲ್ಲ, ನಾನು ಆ ಡೇಟ್ ಆಫ್ ಬರ್ತ್ ಬಗ್ಗೆ ಮತ್ತೆ ಹೇಳ್ತೀನಿ. ಈ ಒಂದು ಸಾಮಾನ್ಯ ಜನರಾಗಿ, ಈಗ ರಾಜ್ಯದ ಒಂದು ಪ್ರಜೆಯಾಗಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಒಂದು ಬೆಳವಣಿಗೆಗಳು ನೋಡ್ತಾ ಇದ್ರೆ? ಇವಾಗ ಆ್ಯಕ್ಚುಲಿ ಮೊನ್ನೆ ಅವ್ರ ರಾಶಿ ಪ್ರಕಾರ ಗುರು ಚೇಂಜ್ ಆಯಿತು. ವೃಶ್ಚಿಕ ರಾಶಿ ಪ್ರಕಾರ ಮೊನ್ನೆ ಮೇ 8ಕ್ಕೆ ಗುರುಗ್ರಹ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಮುಜುಗರ. ಆಮೇಲೆ ನೆಕ್ಸ್ಟ್ ಒಂದು 3 ಗ್ರಹಣಗಳು ಬರ್ತಾ ಇದೆ. ಈ ಜೂನಲ್ಲಿ ಜುಲೈಲಿ 2-3 ಗ್ರಹಣ ಬರ್ತಾ ಇದೆ. ಅದರಿಂದ ಈ ಥರ ಸ್ವಲ್ಪ ಟೆನ್ಷನ್ ಆಗಿದೆ ಅಷ್ಟೇ ಅವ್ರಿಗೆ. ಓಕೆ, ವಿಜಯ್ ಕುಮಾರ್ ಅವರು, ನೀವೇನು ಹೇಳ್ತೀರಾ? ಇಲ್ಲಿ ಯಾರು ಏನೇ ಹೇಳಿ ಹಣೆ ಬರ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಸಿದ್ಧಾಂತ ಆ್ಯಕ್ಚುಲಾಗಿ ಇವರೇನಿದೆ, ಇವರು ಪ್ರಮಾಣ ವಚನ ಏನು ತಗೊಂಡ್ರು 30/5/2008. ಅಲ್ಲಿಂದ ಇವರಿಗೆ ಬ್ಯಾಡ್ ಟೈಮ್ ಕಮೆನ್ಸ್ ಆಗಿದ್ದೆ 2009 ಜುಲೈಯಿಂದ. ಇದು ಇನ್ನು 2.5 ವರ್ಷದಲ್ಲೂ ಇವರೆಲ್ಲ ಬ್ಯಾಡ್ ಟೈಮೇ ಇರುತ್ತೆ. ಅಂದರೆ ಈ ಶನಿ ದಿಸೆ ಗುರು ಭಕ್ತಿ ನಡೀತಾ ಇರೋದ್ರಿಂದ ಈ ಗುರು ಪೀರಿಯಡ್ ಚೆನ್ನಾಗಿಲ್ಲ. ಈ ಲಗ್ನಕ್ಕೆ ಜಾತಕದಲ್ಲಿ ಮಿತ ಕನ್ಯಾ ಲಗ್ನಕ್ಕೆ ಜಾತಕದಲ್ಲಿ ಬ್ಯಾಡ್ ಟೈಮ್ ಇದೆಲ್ಲ ಇನ್ಸಿಡೆಂಟ್ ನಡೀತಾ ಇದೆ. ಓಕೆ ಓಕೆ, ಈಗ ಅವರ ಜನ್ಮ ದಿನಾಂಕದ ಪ್ರಕಾರ, ನಿಮ್ಮ ಜ್ಯೋತಿಷ್ಯ ಪ್ರಕಾರನೇ ಹೋಗೋಣ. ಸಿಎಂ BS ಯಡಿಯೂರಪ್ಪ ಅವರ ಜನ್ಮ ದಿನಾಂಕ 27/2/1943. ಸೊ ಈ ಜನ್ಮ ದಿನಾಂಕದ ಪ್ರಕಾರ ಅವರ ರಾಶಿ ವೃಶ್ಚಿಕ ರಾಶಿ. ರಾಶಿ ಪ್ರಕಾರ ಹೇಗಿದೆ ಅವರ ಭವಿಷ್ಯ? 27/2/1943 ಶನಿವಾರ ಮಧ್ಯರಾತ್ರಿ 3:15 ಹುಟ್ಟಿದವರು. ಬೂಕನಕೆರೆ ಮಂಡ್ಯನಲ್ಲಿ ಹುಟ್ಟಿದ್ದು. ಇವ್ರದ್ದು ಅತ್ಯಂತ ಮಹಾನ್ ರಾಜಯೋಗದ ಜಾತಕ ಇವ್ರದ್ದು. ಧನುರ್ ಲಗ್ನ, ವೃಶ್ಚಿಕ ರಾಶಿ ಬರುತ್ತೆ. ಅನುರಾಧ ನಕ್ಷತ್ರ, ಮಹಾನ್ ನಕ್ಷತ್ರ. ಇವ್ರ ಜಾತಕದ ಬಲದಿಂದಲೇ ದಕ್ಷಿಣ ಭಾರತದಲ್ಲಿ ಮೊದಲೇ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು. ಸಿಎಂ ಜಾತಕ ಬಲದಿಂದ ಇವ್ರದ್ದು ಅತ್ಯಂತ ಮಹಾನ್ ರಾಜಯೋಗದ ಜಾತಕ ಇವ್ರದ್ದು. ಇವ್ರ ಜಾತಕದಿಂದನೇ ಇಲ್ಲಿ ಅಧಿಕಾರಕ್ಕೆ ಬಂದಿದ್ದು, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು. ಇವ್ರದ್ದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವರಿಗೆ ಧನುರ್ ಲಗ್ನ ಆಗಿ ಲಗ್ನದಿಂದ 6ನೇ ಮನೆ ಷಣ್ಮಾತ್ಮರಿದ್ದಾರೆ. 6ನೇ ಮನೆ ಷಣ್ಮಾತ್ಮರು ಅಂದರೆ ಶತ್ರು ಧ್ವಂಸ ಯೋಗ ಅಂತ. ಅದು ಶ್ರೀಕೃಷ್ಣ ಪರಮಾತ್ಮರಿಗಿತ್ತು. ಇವ್ರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನ ಜಾತಕ ಥರ ಇವ್ರದ್ದು. ಇವರು ಒಲ್ದ್ರೆ ಶ್ರೀರಾಮಚಂದ್ರ, ಅಂದ್ರೆ ರಾಜ್ಯಕ್ಕೆ ಇವರು ಶ್ರೀಕೃಷ್ಣನ್ ತರ ಅಂತ. ಹೌದು, ಅಲ್ಲ ಶ್ರೀರಾಮಚಂದ್ರ ತರ ಹೇಳ್ತಾ ಇದ್ದೀನಲ್ಲ ನಾನು. ಇವರು ಒಲ್ದ್ರೆ ಶ್ರೀರಾಮಚಂದ್ರರು. ಇವ್ರೇನ ಮುನ್ಸ್ಕೊಂಡ್ರೆ ರಾವಣ. ಇವರು ಸಾಮಾನ್ಯವಾದ ಜಾತಕ ಅಲ್ಲ, ಅತ್ಯಂತ ಮಹಾನ್ ರಾಜಯೋಗದ ಜಾತಕ. ಒಂದು ಪಾಯಿಂಟ್ ಹೇಳ್ತೀನಿ ನಿಮ್ಗೆ. ಬಿಜೆಪಿ ಸರ್ಕಾರದಿಂದ ಹಿಡ್ಕೊಂಡು ಆಪೋಸಿಷನ್ ಪಾರ್ಟಿ, ಕಾಂಗ್ರೆಸ್ ದಳ, ಆಮೇಲೆ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಎಲ್ಲ ಟ್ರೈ ಮಾಡಿದ್ರು ಇವ್ರನ್ನ. ಇಂಡಿಯಾನೇ ಹುಡುಕ್ತಾ ಇತ್ತು ಸಿಎಂನ, ಏನು ಮಾಡೋಕ್ಕಾಗಿಲ್ಲ ಇವ್ರನ್ನ. ಯಾಕಂದ್ರೆ ಯೋಗ ಆ ತರ ರಾಜಯೋಗ ಐತೆ ಇವ್ರಿಗೆ. ಮಹಾನ್ ರಾಜಯೋಗ ಇವ್ರ ಜಾತಕದ ಬಲದಿಂದ ಬಿಜೆಪಿ ಸರ್ಕಾರ ಇಲ್ಲಿ ಬಂದಿರೋದು. ನಾನು ಅದಕ್ಕೆ ಸ್ಟೇಟ್ಮೆಂಟ್ ಮಾಡಿದ್ದು, ಕೆಲವೊಂದು ಮೂಮೆಂಟ್ ಅಲ್ಲೆಲ್ಲ ಸಾಕ್ಷಾತ್ ಬ್ರಹ್ಮ ಬಂದು ಈ ಟೈಮಲ್ಲಿ ಇಡ್ಸಕ್ಕಾಗಲ್ಲ ಇವ್ರನ್ನ ಅಂತ. ಈಗ ಇವರ ಜನ್ಮ ದಿನಾಂಕವನ್ನು ನಾನು ಕೇಳಿದೆ ನಿಮ್ಮ ಹತ್ರ, ನೀವು ಹೇಳಿದ್ರಿ. ಈಗ ಅವರಿಗೆ ಈ ರಾಜಯೋಗ ಇವರ ಜಾತಕ ಫಲದಿಂದಾಗಿ ಎಲ್ಲರೂ ಅವರು ಸಿಎಂ ಆಗೋ ಹಂಗಾಯ್ತು, ಬಿಜೆಪಿ ಅಧಿಕಾರಕ್ಕೆ ಬರೋ ಹಂಗಾಯ್ತು ಅಂತ ಹೇಳಿದ್ರು. ಯಾವಾಗಿಂದ ಶುರುವಾಯ್ತು ಈ ರಾಜಯೋಗ? ಇವ್ರು 2006 ಸೂರ್ಯದಶೆ ಸ್ಟಾರ್ಟ್ ಆಯ್ತು. 2006ರಲ್ಲಿ ಸೂರ್ಯದಶೆ ಸ್ಟಾರ್ಟ್ ಆದ್ಮೇಲೆ ಅವರು ಉಪಮುಖ್ಯಮಂತ್ರಿ ಆದ್ರು, ನೆಕ್ಸ್ಟ್ ಮುಖ್ಯಮಂತ್ರಿ ಆದ್ರು. ಸೂರ್ಯರು ಇವರಿಗೆ ಭಾಗ್ಯಸ್ಥಾನಾಧಿಪತಿ, ನವಗ್ರಹಗಳ ರಾಜ, ಅತ್ಯಂತ ಯೋಗಕಾರಕ ಗ್ರಹ ಇವರಿಗೆ ಸೂರ್ಯರು. ಅದರಲ್ಲಿ ಅತ್ಯಂತ ಮಹಾನ್ ರಾಜಯೋಗದ ಜಾತಕ ಇವರು. ಸೂರ್ಯ ಗ್ರಹನೇ 100% ಇವ್ರನ್ನ ವಿಧಾನಸೌಧದ ಸಿಎಂ ಕುರ್ಚಿಲಿ ಕೂಡಿಸ್ತಾರೆ ಅಂತ ಮೊದಲೇ ಹೇಳಿದೆ ನಾನು. 100% ಇವ್ರು ಸಿಎಂ ಮಾಡ್ತಾರೆ ಅಂತ. ಸೂರ್ಯ ಗ್ರಹನೇ ಅಲ್ಲಿ ನವಮಂಡಲದಲ್ಲಿ ಅಲ್ಲಿ ಫಿಕ್ಸ್ ಆಗುತ್ತೆ, ಯಾರು ಸಿಎಂ ಆಗ್ಬೇಕು, ಯಾರು ಪ್ರಧಾನಿ ಆಗ್ಬೇಕು ಅಂತ ಅಲ್ಲಿ ಫಿಕ್ಸ್ ಮಾಡ್ತಾನೆ ಭಗವಂತ. ಆ ಸಿಎಂ ಆಗ್ಬೇಕಂದ್ರೆ ಸೂರ್ಯ ಗ್ರಹನೇ ಕರ್ಕೊಂಡೋಗಿ ಇವ್ರನ್ನ ಸಿಎಂ ಸೀಟ್ ಅಲ್ಲಿ ಕೂಡಿಸಿರೋದಲ್ಲಿ. ಸಂಪೂರ್ಣ ರಕ್ಷಣೆ ಇದೆ ಇವರಿಗೆ. ಸೂರ್ಯ ಗ್ರಹ ಸಂಪೂರ್ಣ ರಕ್ಷಣೆ. 2006ರಿಂದ ಸ್ಟಾರ್ಟ್ ಆಗಿದೆ ರಾಜಯೋಗ. ಸ್ಟಾರ್ಟ್ ಆಗಿದೆ ಇವರಿಗೆ 2006ರಿಂದ ಸೂರ್ಯದಶ ರಾಜಯೋಗ. ಇವ್ರಿಗೆ ನೆಕ್ಸ್ಟ್ 2012 ಜನವರಿ ಫೆಬ್ರವರಿ ಗಂಟ ಇದೆ. 2000 ಈ ವರ್ಷ 2012 ಜನವರಿ ಗಂಟ ಇದೆ. ಶುಕ್ರ ನಡೀತಾ ಇದೆ, ಶುಕ್ರ ಭಕ್ತಿ ನಡೀತಾ ಇದೆ. ಬಟ್ ಸ್ವಲ್ಪ ಕ್ರಿಟಿಕಲ್ ಆಗ ಮೂಮೆಂಟ್ ಈಗ ಇವರು ಗುರುಬಲ ಚೇಂಜ್ ಆಯ್ತಲ್ಲ, ಗ್ರಹಣ ಬರ್ತಾ ಇದೆ. ಕೆಲವೊಂದು ಪರಿಹಾರ ಇವ್ರಿಗೂ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕೆಲವೊಂದು ನಮ್ಮ ಕರ್ನಾಟಕದಲ್ಲೇ ಕೆಲವೊಂದು ಪುರೋಹಿತರಿಲ್ಲ. ಕೆಲವೊಂದು ದೋಷ ಪರಿಹಾರ ಅಂತ ಮಾಡೋಂಥ ಪುರೋಹಿತರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇಲ್ಲ. ಕೆಲವೊಂದು ಪರಿಹಾರ ಮಾಡ್ಕೊಂಡ್ರೆ ಬಚಾವಾಗ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಕ್ರಿಟಿಕಲ್. ಓಕೆ, ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ಜೊತೆಗೆ. ಕೆ.ಸಿ. ವಿಜಯ್ ಕುಮಾರ್ ಅವರೇ, ಈಗ ಮಹಾನ್ ರಾಜಯೋಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅವ್ರಿಗೆ ತುಂಬಾ ರಾಜಯೋಗ ಇರೋ ಕಾರಣ ಏನೂ ತೊಂದರೆ ಆಗ್ತಾ ಇಲ್ಲ. 2006ರಿಂದ ಅವ್ರು ರಾಜರಾಗೆ ಮೆರಿತಾ ಇದ್ದಾರೆ ಅಂತ ನೀವು ನಿಮ್ಮ ಸಂಖ್ಯಾಶಾಸ್ತ್ರದ ಪ್ರಕಾರ, ನೀವು ಹೇಳೋ ಜಾತಕ ಪ್ರಕಾರ ಹೇಗೆ ಹೇಳ್ತೀರಾ? ಒಂದು ಜಾತಕದಲ್ಲಿ ಯಾವಾಗಿಂದ ಅವರ ಅದೃಷ್ಟ ಶುರುವಾಯಿತು? ಅವ್ರು ಇವ್ರದ್ದು ಅಂದ್ರೆ ಇಲ್ಲಿ ಹೇಗಿಂತಂದ್ರೆ ಅಧಿಕಾರ ನಮಗೆ ಗೊತ್ತು, ಇವರು ಚೀಫ್ ಮಿನಿಸ್ಟರ್ ಆಗಿದ್ದ ಲೆಕ್ಕ ಅದು 30/5/2008ಕ್ಕೆ ಬಂತು. ಇದು ಶನಿ ದಿಸೆ ಒಳಗೆ ಅಂದರೆ ಒಂದು ಹೇಳಬೇಕು ಸರ್ಕಾರ ಬೀಳಲ್ಲ ಅಂತ ಬಂತು.
ಸರ್ಕಾರ ಬೀಳಿಲ್ಲ ಅಂತ ಒಂದು, ಸರ್ಕಾರ ಬೀಳಿಲ್ಲ ಅಂತಂದರೆ 5 ವರ್ಷ ಕಂಟಿನ್ಯೂ ಆಗುತ್ತೆ ಅಂತ ಒಂದಾಯಿತು. ಇವರಿಗೆ ಬ್ಯಾಡ್ ಟೈಮು 16/7/2009ಗೆ ಶನಿ ದಿಸೆ ಗುರುಭುಕ್ತಿ. ಈ ಪೀರಿಯಡ್ ಎಲ್ಲ ಅಂದರೆ ಈ ಲಾಸ್ಟ್ 2-3 ವರ್ಷನೂ ಭಾಳ ಅಂದರೆ ತೊಂದರೆಗಳೇ. ಇಷ್ಟು ಈಸಿಯಾಗಿ ಯಾವುದು ಕಂಟಿನ್ಯೂ ಮಾಡೋಕ್ಕಾಗ ಅಂದರೆ ಸರ್ಕಾರ ಬಿದ್ದೋಗೋದಿಲ್ಲ, ಇವರೇ ಕಂಟಿನ್ಯೂ ಮಾಡ್ತಾರೆ. ಆದರೆ ಇಲ್ಲಿ ದಶಾಭುಕ್ತಿಗಳು ಯಾವಾಗ 16/8/2010 ತನಕ ಇದೇ ಥರ ಇರುತ್ತೆ. ಈಗೇನು ಕ್ರಿಟಿಕಲ್ ಪೊಸಿಷನ್ ಇದೆ 16/8/2010 ತನಕ ಸೇಮ್ ಕಂಡೀಷನ್ನೇ ಕಂಟಿನ್ಯೂ ಆಗುತ್ತೆ. ಜಾತಕದಲ್ಲಿ ಈ ಪ್ರೆಸೆಂಟು ಶನಿ ದಿಸೆ ಗುರುಭುಕ್ತಿ ಮತ್ತು ಚಂದ್ರ ಅಂತರ್ಭುಕ್ತಿ ನಡೀತಾ ಇದೆ. ಈ ಚಂದ್ರ ಅಂತರ್ಭುಕ್ತಿ ಇವಾಗ ಡಿಸ್ಟರ್ಬೆನ್ಸು ಅಲ್ಲಲ್ಲ. ಈಗ ಸದ್ಯ ಎಲ್ಲಿ ತನಕ ಇದೆ ಅಂತ ಈ ಥರ ಡಿಸ್ಟರ್ಬೆನ್ಸ್? ಇಲ್ಲ, ಆಗಸ್ಟ್ 16 ತನಕನೂ ಇದೆ. ಇದೇ ವರ್ಷ ಆಗಸ್ಟ್? ಹೌದು, ಆಗಸ್ಟ್ 16 ತನಕಲ್ವೇ ಇದೇ ಥರ ಗಂಟೆ ಇವ್ರು ಹೇಳೋ ಪ್ರಕಾರ ಗ್ರಹಣಗಳ ಒಂದು ಟೈಮಲ್ಲಿ ಇಲ್ಲ. ಇದು ನಮ್ಮ ಪ್ರಕಾರ ಅವರು ಸಿದ್ಧಾಂತನೇ ಬೇರೆ, ಈಗ ನಮ್ಮದು ಇದೇ ಬೇರೆ. ಸದ್ಯ ಚೆನ್ನಾಗಿದೆ ಅವರ ಸ್ಥಿತಿಗತಿ. ಹೌದು, ಪ್ರಾಬ್ಲಮ್ ಬಂದು ಈ ಥರ ಡಿಸ್ಟರ್ಬೆನ್ಸ್ ಈ ಥರ ಅಷ್ಟೇ. ಸರ್ಕಾರ ಬಿದ್ದೋಗೋದು ಅಲ್ಲಾಡ್ಸತ್ತೆ ಅಷ್ಟೇ. ಹೌದು, ಇನ್ನೇನು ಬಿಟ್ಟು ಏನು ಹೋಗೋದಿಲ್ಲ ಹಾಗೆಲ್ಲ. ಓಕೆ, ನಿಮ್ಮ ಜೊತೆ ನಾನು ಮತ್ತೆ ಮಾತನ್ನು ಮುಂದುವರಿಸೋದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಳ್ತೀನಿ. ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮ ಸಿಎಂ ಗ್ರಹಗತಿಯಲ್ಲಿ ಸಿಎಂ ಗ್ರಹಗತಿ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೆ ಮುಂಚೆ ಒಂದು ಬ್ರೇಕ್.